कर्नाटक के चिकबल्लापुरा तालुके के अरूर कृषि सेवा सहकारी संघ के अगले 5 वर्षों के लिए अध्यक्ष पद पर कांग्रेस समर्थित जीवी जगदीश तथा उपाध्यक्ष पद पर आदि नारायणप्पा कुंडप्पा निर्विरोध निर्वाचित हुए हैं। संघ के कार्यालय में आयोजित चुनाव प्रक्रिया के दौरान निर्वाचन अधिकारी शम्स तबरेज ने दोनों निर्विरोध चयन की घोषणा की। चयन के बाद बड़ी संख्या में उपस्थित समर्थकों और प्रशंसकों ने नवनिर्वाचित अध्यक्ष एवं उपाध्यक्ष को फूल मालाएं पहनाकर बधाई दी तथा मिठाइयां बांटकर खुशी मनाई। इस अवसर पर समर्थकों ने आशा व्यक्त की है कि उनके कार्यकाल में संघ और अधिक प्रगति करेगा तथा किसानों के हित में कार्यों को प्राथमिकता दी जाएगी। इस अवसर पर नवनिर्वाचित अध्यक्ष जीवी जगदीश ने कहा कि हमारा लक्ष्य राज्य के टॉप 10 सहकारी संघों की सूची में अपने संघ को शामिल करना है। आधुनिक तकनीक को अपनाकर संघ को उच्च स्तर पर ले जाने के लिए ईमानदारी से प्रयास किया जाएगा। उन्होंने विधायक प्रदीप ईश्वर के सहयोग के लिए आभार व्यक्त करते हुए कहा कि उनके मार्गदर्शन में आगे बढ़ेंगे। चिकबल्लापुरा से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक शेयर सब्सक्राइब जरूर करें। धन्यवाद। ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ಧನ್ಯವಾದಗಳು। ಕಾರಣ ಏನಂದರೆ ನಮಗೆ ಅಷ್ಟು ಅವರು ನಮ್ಮ ಹಿಂದೆ ನಿಂತು ಅಷ್ಟು ನಮಗೆ ಭರವಸೆ ಕೊಟ್ಟು ತಮ್ಮನ್ನು ನೀನು ಹೋಗಪ್ಪ ನೀನು ಹೋಗಿ ಅಲ್ಲಿ ನೋಡ್ಕೊ ಅಂತೇಳಿ ಒಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದ ಸಲ್ಲಿಸಬೇಕು। ಅವಿರೋಧವಾಗಿ ನನಗೆ ಆಯ್ಕೆ ಮಾಡಿದ್ದ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ತಿಳಿಸ್ತೀನಿ। ನಾನು ಯಾರನ್ನೂ ನಾನು ಕೇಳಲಿಲ್ಲ, ನನ್ನ ಅಧ್ಯಕ್ಷ ಅವರೇ ಮಾತಾಡಿಕೊಂಡು ಇರ್ಲಿನಪ್ಪ ಈ ಹುಡುಗ ಓಡಾಡ್ತಾನೆ ಮಾಡ್ತಾನೆ ನಾವೇನು ಬೇಕೋ ಅದು ಮಾಡೋಣ ಅಂಥೇಳಿ ಅವರೇ ನಮಗೆ ಸ್ವಯಂ ಪ್ರೇರಿತವಾಗಿ ಯಾರು ಯಾವ ಕೇಳಲೂ ಇಲ್ಲ ಸರ್, ಯಾರೂ ಕೇಳಲಿಲ್ಲ। ಸ್ವಯಂ ಪ್ರೇರಿತವಾಗಿ ಎಲ್ಲರೂ ನೀನಿರಪ್ಪ ನೀವು ಓಡಾಡ್ತೀಯ ಇದನ್ನೊಂದು ಮಟ್ಟಕ್ಕೆ ಎತ್ಕೊಂಡು ಹೋಗು ಅಂತ ನಾನು ಹೇಳಿದೆ। ನಾನು ಓಡಾಡ್ತೀನಿ, ಅದ್ರ ಬಗ್ಗೆ ಇರ್ತೀನಿ, ನೀವುಗಳು ಕೆಲಸ ಮಾಡಿದ್ರೆ ಮಾತ್ರ ನನ್ನ ಕೈಯಲ್ಲಿ ಏನೂ ಇಲ್ಲ, ನೀವು ನನಗೆ ಬೆನ್ನೆಲುಬಾಗಿರಬೇಕು ನಾನಲ್ಲ ಅಂತ ಹೇಳಿ ಇದು ಮಾಡಿದೆ। ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್। ಸವಾಲುಗಳೇನು ಅಂತ ಆ ಸಂಘದ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಕಾರ್ಯ ಮಾಡಬೇಕು ಸರ್? ಈ ಸಂಘ ಒಂದು 1976ರಲ್ಲಿ ಸ್ಥಾಪನೆ ಆಗಿತ್ತು। 1976ರಿಂದ ಈಗಿನ ತನಕ ಹೆಚ್ಚು ಕಮ್ಮಿ ಲಾಸ್ಟ್ ಜನವರಿ 9ನೇ ತಾರೀಕಿಗೆ 50 ವರ್ಷ ಪೂರೈಸಿತು। 50 ವರ್ಷ ಪೂರೈಸಿದಾಗಿಂದ ಸುಮಾರು ಒಂದು 10 ಟರ್ಮ್ ಇತ್ತಲ್ಲ, 10 ಟರ್ಮಲ್ಲಿ ಮೊದಲೇ ಬಾರಿ ಎಲೆಕ್ಷನ್ ಆಗಿರೋದು। ಇಷ್ಟು ಮೊದಲು ಅದೇ ರೀತಿ ಒಂದು ಹಿರಿಯರೆಲ್ಲ ಕುತ್ಕೊಂಡು ಇದು ಮಾಡ್ತಾಯಿದ್ರು, ಮತ್ತು ಇನ್ನೊಂದು ಮಸ್ತ್ ಮಾಡಿಕೊಂಡು ಮಾಡ್ತಿದ್ರು। ಇದಕ್ಕೆ ಮೊದಲು ತುಂಬ ಚೆನ್ನಾಗಿ ಹಳಬ್ರೆಲ್ಲ, ಯಾಕಂದರೆ ಈ ನಮ್ಮ ಮಂಡಿಕಲ್ಲಲ್ಲಿರೋ ಸೊಸೈಟಿಗಳು ನಾವು ನೋಡಬೇಕಾದ್ರೆ ಹಳಬ್ರು ತುಂಬ ಚೆನ್ನಾಗಿ ನಡೆಸ್ಕೊಂಡ್ಬಂದ್ರು ಸರ್। ನಮ್ಮ ಸೊಸೈಟಿ ಯಾವತ್ತೂ ಡಿಫಾಲ್ಟ್ ಆಗೇ ಇಲ್ಲ। ಏನು ಇವಾಗ ಒಂದು ಸೊಸೈಟೀಸಲ್ಲಿ ಏನೇನಿರ್ತದೆ ಅನುದಾನಗಳು ತರೋದಾಗಲಿ ಅದು ಎಲಿಜಿಬಿಲಿಟಿ ಆಗಲಿ ಯಾವತ್ತೂ ಕಳ್ಕೊಳ್ಳಿಲ್ಲ, ಅದನ್ನು ಚೆನ್ನಾಗೇ ನಡೆಸ್ಕೊಂಬಂದರು। ಅದರಲ್ಲಿ ನಮ್ಮ ಒಂದು 3 ವರ್ಷದ ಹಿಂದೆ ನಮ್ಮ ಮಾವನವರ ಮಂಜುನಾಥ್ ಅಂತ ಮಂಜು ಅಂತಾರೆ, ಕೋಆಪರೇಟಿವ್ ಬೋರ್ಡ್ ಇವರ ಅಧ್ಯಕ್ಷತೆಯಲ್ಲಿ ಒಂದು ಹೊಸದಾಗಿ ಏನೇನು ಅನುದಾನಗಳು ಬರಬೇಕು ಅವೆಲ್ಲ ತಂದು ಈ ಒಂದು ಮೆನ್ಯೂರುಗಳು ಪೆಸ್ಟಿಸೈಡ್ಸು ಅವೆಲ್ಲ ಮಾರೋಕ್ಕೆ ಶುರು ಮಾಡಿದ್ರು। ಅವರು ಆದ ನಂತರ ತಿರುಗಿ ಆ ಥರ ಏನು ಇದೇನು ಆಗಲಿಲ್ಲ, ಮುಂದಕ್ಕೇನೋ ಈ ಸೊಸೈಟಿ ಯಾವುದೇ ರೀತಿಯಾಗಿ ಬೇರೆ ಬೇರೆ ಹೊಸ ಯೋಜನೆಗಳು ಅಳವಡಿಸ್ಕೊಳ್ಳಿಲ್ಲ। ಅದು ನಮಗೆ ಬೇಸರ ಇತ್ತು। ಇದಕ್ಕೆ ಮೊದಲು ಬೇರೆಯವ್ರ ಕಡೆ ಇತ್ತು, ಹೌದು ನಿಜ, ನೀವು ಹೇಳ್ದಂಗೆ ಸುಧಾಕರ್ ಅವ್ರ ಬಣದಲ್ಲೇ ಇತ್ತು। ಈಗ ನಾವೇನು ಮಾಡೋದು, ನಾವೆಲ್ಲ ಒಂದು ಈ ನೀಟಾಗಿ ಇದರಲ್ಲಿ ಏನಿದೆ ಸಾಧಕಗಳು ಬಾಧಕಗಳು, ಮುಂದೆ ಏನು ಮಾಡಬೇಕು ನಾವು, ಈ ಸೊಸೈಟಿ ಇವಾಗ ಯಾವ ಮಟ್ಟದಲ್ಲಿದೆ, ಸೊಸೈಟಿನ ಮುಂದೆ ಯಾವ ಥರ ತರಬೇಕು ಅಂದ್ಬಿಟ್ಟು ಒಂದು 4-5 ಸೊಸೈಟಿಗಳಿಗೆ ಹೋಗಿ ನೋಡ್ಕೊಂಬಂದು ಎಲೆಕ್ಷನ್ಗಿಂತ ಮುಂಚೆ। ಬಿಜ್ವಾರ ಸೊಸೈಟಿ ಇರ್ಬೋದು, ಸಿಂಗನಾಯಕನಹಳ್ಳಿದು ನಮ್ಗೆ ತುಂಬ ಇಷ್ಟ। ನಾವೆಲ್ಲ ಅದೆಲ್ಲ ನೋಡಿದಾಗ ಸಿಂಗನಾಯಕನಹಳ್ಳಿ ಪಂಚಾಯತಿ ಸಿಂಗನಾಯಕನಹಳ್ಳಿ ಕೋಆಪರೇಟಿವ್ ಸೊಸೈಟಿ VSSM ಸೊಸೈಟಿ ಏನಿದೆ ಆ ಮಟ್ಟದಲ್ಲಿ ಇದನ್ನು ಬೆಳೆಸಬೇಕು, ಆ ಮಟ್ಟದಲ್ಲಿ ಉನ್ನತೀಕರಣ ಮಾಡಬೇಕು, ಡಿಜಿಟಲೀಕರಣ ಮಾಡಬೇಕು ಅಂದ್ಬಿಟ್ಟು ಒಂದು ಪಣ ತೊಟ್ಟು ಎಲ್ಲ ಇಲ್ಲಿದಾರಲ್ಲ ಎಲ್ಲ ಜನ ಕೂಡ ತುಂಬ ಒಂದು ಹುಮ್ಮಸ್ಸಿನಿಂದ ಆಮೇಲೆ ತುಂಬ ಕೆಲಸ ಮಾಡೋದು। ಆ ಕೆಲಸದ ಪ್ರತಿಫಲನೆ ಇವತ್ತು ನಮ್ಮ ಸಂಘದಲ್ಲಿ ನಾವು 9 ಸ್ಥಾನ ಗೆದ್ವು, ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ। ಈ ಒಂದು ನಾನು ಏನು ಹೇಳಿದೆ, ಈ ರೀತಿ ಇದನ್ನು ಉನ್ನತೀಕರಣಗೊಳಿಸಿ ರಾಜ್ಯದಲ್ಲಿ ಟಾಪ್ 10ನಲ್ಲಿ ಈ ಸೊಸೈಟಿನ ಮಾಡಿ ರಾಜ್ಯ ಅಥವಾ ರಾಷ್ಟ್ರೀಯವಾಗಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ಪ್ರಶಸ್ತಿ ತೆಗೆದುಕೊಡ್ಬೇಕು ಅಂದ್ಬಿಟ್ಟು ಒಂದು ಆಸೆ ಇಟ್ಕೊಂಡಿರುವಂಥ ವ್ಯಕ್ತಿ ಸರ್। ಸರ್, ಈಗ ನಿಮ್ಮ ಗೆಲುವಿನ ಕಟ್ಟಡಕ್ಕೆ ಶಾಸಕರ ಬಳಿ ಏನಾದರೂ ಮನವಿ ಮಾಡ್ತೀರಾ, ಏನು ಹೆಂಗೆ? ಹೌದು, ತಾವು ಹೇಳಿದ್ದು ಸೂಕ್ತವಾಗಿದೆ, ಸಮಯೋಚಿತವಾಗಿದೆ। ನಾವು ಇದು ಸಹಕಾರ ಸಂಘ ಅಂತಂದರೆ ಈ ಎಲ್ಲ ಒಮ್ಮೊಮ್ಮೆ ವಿರೋಧ ಪಕ್ಷದವ್ರ ಹತ್ರನೂ ನಾವು ಸಹಕಾರ ತಗೊಂಡು ಮುನ್ನಡೆಸಬೇಕಾಗುತ್ತೆ, ಆಗಲೇ ಯಶಸ್ವಿಯಾಗಿ ಈ ಸಂಘನ ಕಟ್ಟೋಕ್ಕೆ ಅವಕಾಶ ಇದೆ। ಇಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪರ ವಿರೋಧ ಇಟ್ಕೋಬೇಕು, ಚುನಾವಣೆ ನಂತರ
ಯಾರೆಲ್ಲನೂ ವಿರೋಧ ಮನೋಭಾವನೆ ಇಟ್ಕೋಬಾರ್ದು. ಯಾಕೆ ಅಂತಂದರೆ ಸಂಘ ಮತ್ತು ಸಂಘನ ನೆಚ್ಕೊಂಡಿರ್ತಕ್ಕಂಥ ರೈತರು ಸಮೃದ್ಧಿಯಾಗಿರಬೇಕು, ಒಳ್ಳೆ ಮನಃಶಾಂತಿಯಿಂದ ಜೀವನ ಮಾಡಬೇಕು ಅಂತಂದರೆ ಶಾಸಕರಾಗಿರಲಿ, ಸಂಸದರಾಗಿರಲಿ, ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯರಿರಲಿ, ತಾಲೂಕ್ ಪಂಚಾಯತ್ ಯಾವುದೇ ಅನುದಾನ ಲಭ್ಯ ಇರೋವಾಗ ಒಂದು ಕಡೆ ರಾಜಕಾರಣಿಗಳು, ಇನ್ನೊಂದು ಕಡೆ DCC ಬ್ಯಾಂಕು, ಅಫೆಕ್ಸ್ ಬ್ಯಾಂಕು ಮತ್ತು ಜಿಲ್ಲಾ ಯಾವ್ಯಾವ ಸಂಸ್ಥೆಗಳು ಹಣಕಾಸು ಸಂಸ್ಥೆಗಳಿದೆ ಅವೊಂದಿಗೆ ನಾವು ಸಹಬಾಳ್ವೆಯಿಂದ ವ್ಯವಹರಿಸಿದ್ರೆ ಮಾತ್ರ ಈ ಸಂಘ ಇನ್ನೂ ಚೆನ್ನಾಗಿ ಮುಂದಕ್ಕೆ ತರೋದಕ್ಕೆ ಅವಕಾಶ ಇದೆ, ವಿನಃ ಇಲ್ಲ ಅಂತಂದರೆ ಆಗೋದಿಲ್ಲ. ಅದರಲ್ಲಿ ಹೆಚ್ಚು ರಾಜ್ಯದ ಸರ್ಕಾರದ ಜೊತೆ ನಾವು ಸರ್ಕಾರ ಅಥವಾ ಸ್ಥಳೀಯ ಶಾಸಕರೊಂದಿಗೆ ನಾವು ಸಹಕರಿಸಲೇಬೇಕಾಗುತ್ತೆ. ಅವ್ರ ಕೋರಿಕೆ ಮೇಲೆಗೆ ಅವರಿಂದ ಎಷ್ಟು ಅನುದಾನ ಸಿಗುತ್ತೋ ಅದನ್ನು ಸಮಗ್ರವಾಗಿ ಬಳಸ್ಕೊಳ್ಳೋದಕ್ಕೆ ನಮ್ಮ ಆಡಳಿತ ಮಂಡಳಿ ಬದ್ಧವಾಗಿದೆ.